ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಬಂದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ ಆ್ಯಂಡ್ ಟೈಮ್ ಬಂದು 6:30 ಆಗ್ತದೆ. ಈಗ ಒಂದು 15-20 ಮಿನಿಟ್ಸ್ ಬಿಫೋರ್ ನಾನು ಕೂಡ ಎದ್ದು ಕ್ವಿಕ್ಕಾಗಿ ನೀರೆಲ್ಲ ಏನೂ ಕುಡ್ದಿಲ್ಲ, ಕುಡಿತಾ ಇದ್ದೀನಿ ನಾನು ಮ್ಯಾಜಿಕ್ ವಾಟರು. ಸೊ ಹಾಗೆ ವ್ಲಾಗ್ ಶುರು ಮಾಡೋಣ ಅಂದ್ಕೊಂಡೆ. ಸೊ ಇವತ್ತು ಈ ವಿಡಿಯೋ ನೀವು ನೋಡ್ತಿರೋ ನಿಮ್ಮೆಲ್ರಿಗೂ ತುಂಬ ತುಂಬ ಒಳ್ಳೆಯದಾಗಲಿ ಗೈಸ್. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರೋರು ಎಲ್ರಿಗೂ ಥ್ಯಾಂಕ್ ಯು. ಹೊಸೊಬ್ಬರಿಗೆ ವೆಲ್ಕಮ್. ನನ್ನ ಹೆಸರು ರಂಜಿತಾ ಪ್ರಕಾಶ್. ನಮ್ಮ ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್ ಮತ್ತು ಮ್ಯಾನಿಫೆಸ್ಟೇಷನ್ ಕೋಚ್ ಕೂಡ. ಸೊ ಮೇಲ್ ಐ ಡಿ ಯಾವಾಗಲೂ ಅವೈಲೇಬಲ್ ಇರುತ್ತೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದಲ್ಲಿ ನನ್ನ ರೀಚ್ ಔಟ್ ಆಗ್ಬೋದು. ಸೊ ಇವತ್ತು ಇಡೀ ದಿವಸ ನಂದು ಹಿಂಗಿರುತ್ತೆ ಅಂತ ನೋಡುವ. ನಾನು ಸ್ವಲ್ಪ ಆಚೆ ಹೋಗಬೇಕು, ತೋರಿಸ್ತೀನಿ ಏನೆಲ್ಲ ಕೆಲಸಗಳಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಲೆಟ್ಸ್ ಬಿಗಿನ್ ದಟ್ ಗೈಸ್. ಅವಾಗವಾಗಲೇ ವಾಯ್ಸ್ ಓವರ್ ಕೊಟ್ಕೊಂಡು ನನಗೆ ಮಾತಾಡ್ಕೊಂಡೆ ಕ್ಯಾಮ್ರಾ ಮುಂದೆ ಅಂತ ಎಷ್ಟೋ ಸಲ ಅನ್ಕೊಂತೀನಿ. ಬಟ್ ಸೊ ಎದ್ದು ಕೂಡಲೇ ಕೆಲವೊಂದ್ಸಲ ಮಾತಾಡೋಕೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ವಾಯ್ಸ್ ಓವರ್ನ ಕೊಟ್ಕೊತೀನಿ. ಸೊ ಬೆಡ್ ಎದ್ದು ಕೂಡಲೇ ಕ್ಲೀನ್ ಮಾಡಿರಲಿಲ್ಲ. ಫಸ್ಟ್ ನನಗೆ ಎದ್ದು ಕೂಡಲೇ ಯಾವಾಗ ಆಚೆ ಹೋಗ್ಬಿಟ್ಟು ಗಾಳಿ ತೊಗೊತೀನೋ, ಆಮೇಲೆ ಯಾವಾಗ ಬಿಸಿನೀರು ಮಾಡ್ಕೊಂಡು ಕುಡಿತೀನೋ ಅಂತ ಅನ್ನೋ ಥರ ಅನಿಸ್ತಿರುತ್ತೆ. ಸೊ ಹಾಗಾಗಿ ಎದ್ದು ಕೂಡಲೇ ಅದನ್ನು ಮಾಡಲ್ಲ. ಅದಾದಮೇಲೆ ಬೆಡ್ಶೀಟ್ ಎಲ್ಲ ನೀಟಾಗಿ ಜೋಡಿಸಿಟ್ಟು ಆಚೆಗಡೆ ಸ್ವಲ್ಪ ವಾಕ್ ಎಲ್ಲ ಮಾಡ್ಕೊಂಡು ಬಂದು ಆಮೇಲೆ ಶುರು. ಬೆಳಗ್ಗೆ ಸಿಲಿಂಡ್ರ್ ಖಾಲಿ ಆಗಿತ್ತು, ಇವಾಗ ತಂದಾಕ್ಬಿಟ್ಟು ಹೋಗಿದ್ದಾರೆ. ಸ್ವಲ್ಪ ವೇರಿಯೇಷನ್ಸ್ ಇದೆ, ಸ್ವಲ್ಪ ಜಾಸ್ತಿನೇ ಇದೆ ಅನಿಸುತ್ತೆ ಕಂಪ್ಯಾರಿಟಿವ್ಲಿ ಬಿಫೋರ್ ನೋಡಿದ್ರೆ. ಇವಾಗ ಮೊದಲು 800 ಕೊಡ್ತಿದ್ದೆ, ಇವಾಗ ಬಂದುಬಿಟ್ಟು 944 ರುಪೀಸು. ಅವ್ರಿಗೂ ಸೇರಿ 1000 ರೂಪಾಯಿ ಕೊಟ್ಟೆ. ನನ್ನ ಹತ್ರ ಆಲ್ರೆಡಿ ಚಿಕ್ಕ ಸಿಲಿಂಡ್ರ್ ಇದೆ, ಅದನ್ನೇ ಯೂಸ್ ಮಾಡ್ತಿದ್ದೆ. ಅದಕ್ಕೋಸ್ಕರ ಅದು ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ. ಅದು ತೆಗ್ಬಿಟ್ಟು ಮತ್ತೆ ಇದನ್ನ ಫಿಟ್ ಮಾಡ್ತೀನಿ. ಸೊ ನಾನಿವಾಗ ಬಿಸಿ ಬಿಸಿ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಯಾಕೆ ಬೆಂಗಳೂರಲ್ಲಿ ಮಳೆ ಇಲ್ಲ, ಯಾಕೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಆಲ್ಮೋಸ್ಟ್ ಜೂನ್ ಜುಲೈ 2 ಮುಗ್ದೋಯ್ತು. ಇನ್ನು ಆಗಸ್ಟ್ ಬಂದರೆ ಸೆಪ್ಟೆಂಬರ್ ಬರೋ ಅಷ್ಟರಲ್ಲಿ ಮತ್ತೆ ಚಳಿಗಾಲ ಅಥವಾ ಅದು ಬರುತ್ತೋ ಇಲ್ಲೋ. ಬಿಸಿಲು ನೋಡಿ, ಆಲ್ರೆಡಿ 7 ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಟ್ರೆಕ್ಕಿಂಗ್ದು ವಿಡಿಯೋ ಹಾಕಿದಾಗ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರಿ, ತುಂಬ ಜನ ಮೆಸೇಜಸ್ ಕಳಿಸಿದ್ರಿ, ವಿಡಿಯೋ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಆ ಥರ ಅವಕಾಶಗಳು ಸಿಗ್ತಾರೆ, ದಯವಿಟ್ಟು ಹೋಗ್ಬಿಟ್ಟು ಬನ್ನಿ. ಒನ್ ಡೇ ಔಟಿಂಗ್, ನಿಮ್ಮ ಸ್ಟ್ರೆಸ್ ಎಲ್ಲ ಬಸ್ಟ್ ಆಗುತ್ತೆ. ತುಂಬ ನ್ಯೂ ಪೀಪಲ್ ಜೊತೆ ಮಿಂಗಲ್ ಆಗೋದಿದೆಯಲ್ಲ, ನೀವು ನಂಬ್ತಿರೋಲ್ಲ, ನ್ಯಾಷನಲ್ ಲೆವೆಲ್ ಪ್ಲೇಯರ್ಸ್ ಎಲ್ಲ ನಮ್ಮ ಜೊತೆ ನಮ್ಮ ಗ್ರೂಪಲ್ಲಿದ್ದರು. ಜಸ್ಟ್ ಇಮ್ಯಾಜಿನ್ ಜನ ಹೆಂಗಿದ್ದಾರೆ, ಆಚೆ ಪ್ರಪಂಚ ಹೆಂಗಿದೆ, ನೇಚರ್ ಹೆಂಗಿದೆ, ಜನರು ಯಾವ ಥರ ಇದ್ದಾರೆ, ಎಷ್ಟು ಸಪೋರ್ಟಿವ್ ಆಗಿರ್ತಾರೆ. ಎಲ್ಲ ಥರ ಗ್ರೂಪ್ ಆಫ್ ಪೀಪಲ್ನ ನೀವು ಅಲ್ಲಿ ಮೀಟ್ ಮಾಡ್ಬೋದು. ಸೊ ಅಟ್ಲೀಸ್ಟ್ 700 ರುಪೀಸ್ ಕೊಟ್ಟರೆ ಆರಾಮಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಬಂದು ಬಿಡ್ತಾರೆ. ಅಂಥ ಟ್ರೆಕ್ಕಿಂಗ್ಗಳು ಸಿಗುತ್ತೆ. ಇವಾಗಂದ್ರೆ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ. ಹೋಗಿ ಪೇಜಸ್ಗಳು ಹುಡುಕಿ ಬುಕ್ ಮಾಡ್ಕೊಂಡು ಹೋಗಿ. ಒಬ್ಬರೇ ಹೋಗಿ ಪರವಾಗಿಲ್ಲ, ಅಲ್ಲಿ ಫ್ರೆಂಡ್ಸ್ ಸಿಗ್ತಾರೆ ನಿಮ್ಗೆ. ಅವರೇ ಇರಬೇಕು, ನಿಮ್ಮ ಫ್ರೆಂಡೇ ಇರಬೇಕು ಅಂತ ಏನೂ ಇಲ್ಲ. ನೀವು ಅಲ್ಲಿ ಹೋಗಿ ಯಾರ ಜೊತೆನೂ ಮಾತಾಡಿಲ್ಲ ಅಂದರೂ ಇಟ್ಸ್ ಓಕೆ, ನಿಮ್ಮ ಪಾಡಿ ನೀವು ಎಂಜಾಯ್ ಮಾಡ್ಕೊಂಡು ನೇಚರ್ನ ಬರ್ಬೋದು. ಮಿಸ್ ಮಾಡ್ಕೋಬೇಡಿ ಅಂತ ಆಪರ್ಚುನಿಟಿ. ಬಿಕಾಸ್ ಏಜ್ ಆದಮೇಲೆ ಇವೆಲ್ಲ ನೀವು ಎಂಜಾಯ್ ಮಾಡೋಕ್ಕಾಗಲ್ಲ. ಏಜ್ ಇದ್ದಾಗಲೇ ಎಂಜಾಯ್ ಮಾಡ್ಕೋಬೇಕು, ಆರೋಗ್ಯವಾಗಿದ್ದಾಗಲೇ ಎಂಜಾಯ್ ಮಾಡಬೇಕು. ವರ್ಕೌಟ್ ಮಾಡೋರಿಗೆ, ಈ 10,000 ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಮಾಡೋರ್ಗೆ ಆರಾಮ್ಸೆ ಹೋಗಿ ಬರ್ಬೋದು. ಅಂತ ಜಾಗಗಳಿಗೆಲ್ಲ ಟ್ರೆಕ್ಕಿಂಗ್ ಆಗುತ್ತೆ, ಸ್ಟೆಪ್ಸು ಕಂಪ್ಲೀಟ್ ಆಗುತ್ತೆ. ಆ ನೇಚರ್ ಮಧ್ಯೆ ನಡೆಯೋದಾಗಿರ್ಬೋದು. ಓ ಮೈ ಗಾಡ್, ಸಕ್ಕದಾಗಿತ್ತು ಗೈಸ್. ನಾನು ಇನ್ನೂ ನೈಟು ಹೋಗಿದ್ದು, ರೀಚ್ ಆಗಿತ್ತು. ಸೊ ಹಾಗಾಗಿ ನಾನೇನು ಸರಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಕತ್ಲಲ್ಲಿ ಏನೂ ಕಾಣಿಸಲ್ಲ. ಬಟ್ ವಾಪಸ್ ಬರ್ಬೇಕಾರಂತೂ ತುಂಬ ಬ್ಯೂಟಿಫುಲ್ ಪ್ಲೇಸ್ ಆಗಿತ್ತು. ಮಸ್ಟ್ ಟು ವಿಸಿಟ್ ಅಂತ ಹೇಳ್ತೀನಿ ಗೈಸ್. ನಂದು ಇವಾಗ ವರ್ಕೌಟ್ ಎಲ್ಲ ಮುಗೀತು. ಇವತ್ತು ಅಪ್ಪರ್ ಬಾಡಿ ಇತ್ತು. 7:30 to 8:30 ಆಯಿತು. ಕಾಲು ಒಂದು ಕಡೆ ನೋವ್ತಿಗೆ ಮೊನ್ನೆಲ್ಲ ತಿರುಗಾಡ್ಕೊಂಡೆಲ್ಲ ಬಂದು. ನೆನ್ನೆ ಬೇರೆ ಲೆಗ್ಗಿಗೆ ವರ್ಕೌಟ್ ಇತ್ತು. ಇವತ್ತು ಫುಲ್ ಸ್ವಲ್ಪ ಕೂತ್ಕೊಂಡು ಒಂದು 10 ನಿಮಿಷ ರೆಸ್ಟ್ ಮಾಡಿ ಅದಾದಮೇಲೆ ನಾನು ಕೆಲಸನ ಶುರು ಮಾಡ್ತೀನಿ. ಐ ಕಾಂಟ್ ರೈಟ್ ನಾವು.
ಗೈಸ್ ನಾನು ಬ್ರೇಕ್ಫಾಸ್ಟ್ ಇಡ್ಲಿ ಚಟ್ನಿ ಮತ್ತು ಆಮ್ಲೆಟ್ನ ಮಾಡ್ಕೊಂಡು ತಿಂತಾ ಇದ್ದೀನಿ. ತುಂಬ ಹೊಟ್ಟೆ ಹಸಿತಿದೆ, ಸ್ವಲ್ಪ ಬೇಗ ಇದ್ದಿದ್ದಕ್ಕೇನೋ ಗೊತ್ತಿಲ್ಲ. ಆ್ಯಂಡ್ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ ಹತ್ತತ್ರ 10 o'clock ಆಗ್ತಿರ್ಬೋದು ಅನಿಸುತ್ತೆ. ಐ ಆಮ್ ಸೋ ಹಂಗ್ರಿ. ಸೊ ತಿಂದು ನಾನು ನಿಮಗೆ ಆಮೇಲೆ ಸಿಗ್ತೀನಿ, ಓಕೆನಾ? ಅದೇನಂತ ಗೊತ್ತಿಲ್ಲ, ಬಟ್ಟೆಗಳು ಎಷ್ಟು ಒಗಿತಾ ಇದ್ದೀನಿ ಆದರೂ ಜಾಸ್ತಿ ಆಗ್ತಾನೆ ಇದೆ. ಇರೋ ಒಬ್ಳಿಗೆ ಅದೆಷ್ಟು ಚೇಂಜ್ ಮಾಡ್ತೀರೋ ನನಗೆ ಶಾಕ್ ಆಗ್ಬಿಡುತ್ತೆ ಒಂದೊಂದ್ಸಲ. ಆಯ್ತಾ, ಇವಾಗಲೂ ಇನ್ನೂ ಒಂದು ಬಕೆಟ್ ಬಟ್ಟೆ ಇದೆ ಗೈಸ್ ವಾಶ್ ಮಾಡೋದು. ಲೈಕ್ ನಾನು ಇನ್ನು ಎಷ್ಟು ಯೂಸ್ ಮಾಡ್ತಿದ್ದೀನಿ, ಅದನ್ನು ಹಾಕೊಂತಿದ್ದೀನೋ ಸುಮ್ಮನೆ ತೊಗೊಂಡೋಗಿ ವಾಶ್ಗೆ ಹಾಕ್ತೀನೋ ಗೊತ್ತಿಲ್ಲ. ಬಟ್ ನಂಗೆ ಅದೊಂದು ಮೈಂಡ್ ಇದೆ ಗೈಸ್. ಆದರೆ ವಾಷಿಂಗ್ ಮಿಷಿನ್ ಇದೆ ಅಲ್ವಾ, ಸೊ ಎಷ್ಟು ಬೇಕಾದ್ರೂ ಏನೋ ಚೇಂಜ್ ಮಾಡ್ತಾರೋ ಬಟ್ಟೆ, ಆ ಥರ ಮೈಂಡ್ ಸೆಟ್ಟು ಕೂಡ ಇದೆ. ಇವತ್ತು ಕೂಡ ಅದೇನಾಯ್ತು ಗೊತ್ತಾ, ನಂದು ಬ್ಲ್ಯಾಕ್ ಕಲರ್ ವಾಷಿಂಗ್ ಮಿಷಿನ್ ಬಂದಿತ್ತಲ್ಲ, ಅದು ವಾಪಸ್ ಕೊಟ್ಬಿಟ್ಟು ಮತ್ತೆ ನನ್ನ ಹಳೆ ವಾಷಿಂಗ್ ಮಿಷಿನ್ ಕಳಿಸ್ಕೊಟ್ಟಿದ್ದಾರೆ. ಸೊ ಅದು ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಕಂಪ್ಯಾರಿಟಿವ್ಲಿ ಆ ಬ್ಲ್ಯಾಕ್ ನೋಡೋದಾದ್ರೆ. ಸೊ ಐಮ್ ಸೋ ಹ್ಯಾಪಿ. ಅದು ಬಂದ ಕೂಡಲೇ ನಂಗೆ ಮತ್ತೆ ಖುಷಿ ಆಯಿತು. ಮತ್ತೆ ರಿಪೇರ್ ಮಾಡಿ ಕಳಿಸಿರ್ತಾರೆ. ಸೊ ನೋಡ್ಬೇಕು, ಅದನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ಇನ್ನು ಮುಂದೆಯಿಂದ. ಗ್ಯಾಸ್ ಸ್ಟವ್ನ ಇಗ್ನೋರ್ ಮಾಡಿಬಿಡಿ. ಸೊ ಹೆಸರು ಕಾಳು, ಸ್ವಲ್ಪ ಕಡಲೆ ಬೀಜ, ಸೋರೆಕಾಯಿನ ಈ ಥರ ಬೇಯಿಸಿ ಇಟ್ಕೊಂಡಿದ್ದೀನಿ. ಈ ಕಡೆ ಬಂದು ಪಲ್ಯಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಇವತ್ತು ನನ್ನ ಪ್ರೋಟೀನ್ ಆಗಿರುತ್ತೆ. ಊಟ ಏನು ಅಂತ ಫುಲ್ ರೆಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ಇದನ್ನು ಇವಾಗ ಫ್ರೈ ಮಾಡೋದಷ್ಟೇ, ಇನ್ನೇನು ಎಕ್ಸ್ಟ್ರಾ ಏನು ಮಾಡಲ್ಲ. ನೈಟ್ಗೂ ಸ್ವಲ್ಪ ಗೊಜ್ಜೇನಾದ್ರು ಮಿಕ್ಕಿದ್ರೆ ಚಪಾತಿ ಆ ಥರ ಏನಾದ್ರು ಮಾಡ್ಕೊಂಡು ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಸೊ ತುಂಬ ಜನ ಕೇಳ್ತಾ ಇರ್ತೀರಾ, ನಿಮ್ಮ ಮನೆ ತೋರಿಸಿ ಅಂತ ಹೇಳ್ಬಿಟ್ಟು. ಇದೇ ಕಂಪ್ಲೀಟ್ ಹಾಲ್ ಗೈಸ್. ಆ್ಯಕ್ಚುಲಿ ನಮ್ಮ ಮನೆ ಹಾಲ್ ತುಂಬಾ ದೊಡ್ಡದಾಗಿದೆ. ಮಂಚ ಆಗಿರೋ ಕಾರಣ ಆ ಥರ ಇನ್ನು ಸ್ಪೇಸ್ ಸ್ವಲ್ಪ ಕವರ್ ಆಗಿಬಿಟ್ಟಿದೆ. ಸೊ ಇವಾಗ ಸ್ವಲ್ಪ ಪ್ಲಾನ್ ಮಾಡ್ತಾ ಇದ್ದೀನಿ ಇದನ್ನ ಎತ್ತು ರೂಮ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು. ಇನ್ನೂ ನೋಡಬೇಕು, ಅದಕ್ಕೆ ಜನರನ್ನ ಹುಡುಕಬೇಕು, ಏನೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು. ಬಿಕಾಸ್ ನನಗೆ ಶೂಟ್ಗೆ ಬೇಕಾಗಿರೋ ಬ್ಯಾಕ್ಗ್ರೌಂಡ್ನ ರೆಡಿ ಮಾಡ್ಕೋಬೇಕು. ನಿಮ್ಮಲ್ಲೂ ತುಂಬ ಜನ ಸಜೆಷನ್ ಕೊಟ್ಟಿದ್ರಿ, ಒಂದು ಬ್ಯಾಕ್ಗ್ರೌಂಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಶೂಟ್ಸ್ ಎಲ್ಲ ಮಾಡೋಕ್ಕೆ, ಮೀಶೋಯಿಂದ ಪರ್ಚೇಸ್ ಮಾಡಿ ಅಂತೆಲ್ಲ ಹೇಳ್ತಿದ್ರಿ. ತುಂಬ ಥ್ಯಾಂಕ್ ಯು, ಮಾಡ್ತೀನಿ. ಬಟ್ ನನಗೆ ಡೆಕೋರೇಷನ್ ಎಲ್ಲ ಅಷ್ಟು ಐಡಿಯಾ ಇಲ್ಲ ನನಗೆ. ನನ್ನ ಸಿಸ್ಟರ್ಸು, ನನ್ನ ಫ್ರೆಂಡ್ಸ್ ಸಿಸ್ಟರ್ಸ್ ಯಾರು ಇದ್ದಾರೋ ಅವನ್ನೆಲ್ಲ ಕರೆಸಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಗೆಟ್ ರೆಡಿ ವಿತ್ ಮೀ. ನನ್ನ ಜೊತೆ ಇವಾಗ ಇದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದನ್ನು ಏನಂತ ಸ್ಪೆಷಲ್ ಎಲ್ಲೂ ನಾನು ಹೋಗಲ್ಲ ಅಥವಾ ಸ್ಕಿನ್ ಹೆಂಗಿದ್ರು ನಡೆಯುತ್ತೆ ಅನ್ನೋ ಟೈಮಲ್ಲಿ ಇದನ್ನು ಅಪ್ಲೈ ಮಾಡ್ಕೊತೀನಿ. ನನಗೇನು ಅಷ್ಟು ಚೆನ್ನಾಗಿ ಸೂಟ್ ಆಗಲಿಲ್ಲ ಅದು. ಈ ಟಾಪನ್ನ ಹಾಕೊಂಡು ತುಂಬ ದಿನಗಳಾಗ್ಬಿಟ್ಟಿದೆ. ಸೊ ಹಾಗಾಗಿ ಜೀನ್ಸ್ ಹಾಕ್ಕೊಂಡು ಅದ್ರ ಮೇಲೆ ಇದನ್ನು ಹಾಕ್ಕೊಂಡಿದ್ದೀನಿ. ಏನಪ್ಪ ಬಿಸಿಲು ಐತೆ, ಏನು ಮಾಡೋದು ಅಂತಲೇ ನನಗೆ ಅರ್ಥ ಆಗಲ್ಲ. ಏನಕ್ಕೆ ಬಿಸಿಲು ಬರ್ತಿದೆ ಗೈಸ್? ಈ ವರ್ಷ ಸೂರ್ಯನ ವರ್ಷ ಅಂತೆ, ಅದಕ್ಕೇನೋ ಗೊತ್ತಿಲ್ಲ. ಚಳಿನೂ ಇಲ್ಲ, ಬರೀ ಬಿಸಿಲೇ ಐತೆ. ಮೇ ಬಿ ಅದಕ್ಕೆ ಇರ್ಬೋದೇನೋ. ಸ್ವಲ್ಪ ಬ್ಯಾಂಕ್ ಕೆಲಸಕ್ಕೆ ಹೋಗಬೇಕು. ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ ಹೋಗಿ ಒಂದು ಸ್ವಲ್ಪ ಕೆಲಸ ಇದೆ, ಅಲ್ಲಿ ಕ್ವಿಕ್ಕಾಗಿ ಮುಗಿಸ್ಕೊಂಡು ಪಕ್ಕದಲ್ಲೇ ಮಾಲ್ ಇದೆ, ಶಾಪಿಂಗ್ ಮಾಡಲ್ಲ, ನೋಡ್ತೀನಿ, ಗೊತ್ತಿಲ್ಲ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಾನು ಹೋಗಿ ನೋಡಿಕೊಂಡು ಬರಬೇಕು. ಬರೋ ದಾರಿಲಿ ನಮ್ಮ ದೋಸ್ತರನ್ನ ಮೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಕಾಣಿಸುತ್ತೆ. ಮಿಸ್ಟ್ ಇದನ್ನು ಹಾಕ್ಕೊತೀನಿ. ಲಿಪ್ಸ್ಟಿಕ್ಕು ಊಟ ಮಾಡಿ ಹಾಕ್ಕೊಳ್ತೀನಿ. ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕು ನಾನು ಸ್ಯಾಲ್ರಿ ಅಕೌಂಟ್ ಓಪನ್ ಮಾಡಿಸಿದಾಯ್ತು. ತುಂಬಾ ಚೆನ್ನಾಗಿದೆ. ಬಟ್ ಇವಾಗ ಏನೇನೋ ತುಂಬ ಚೇಂಜಸ್ ಆಗಿರೋ ಕಾರಣ ಕ್ರೆಡಿಟ್ ಕಾರ್ಡ್ದು ಅವ್ರಲ್ಲಿ ಟೀಮೇ ಇಲ್ವಂತೆ ಗೈಸ್. ಕ್ರೆಡಿಟ್ ಕಾರ್ಡ್ ತೊಗೊಂಡಿರೋ ನನ್ನಂಥವ್ರ ಕತೆ ಏನಾಗಬೇಡ, ಅದು ಅಮೌಂಟೇ ಬೇರೆ ಕಟ್ಟೇ ಆಗ್ತಿಲ್ಲ. ಸೊ ಅದಕ್ಕೋಸ್ಕರ ಓಡಾಡ್ತಿರೋದು ನಾನು. ಅಲ್ಲಿ ಹೋದಾಗ ನಂಗೆ ಏನೂ ಸೊಲ್ಯೂಷನ್ ಸಿಗಲ್ಲ. ಟ್ರಸ್ಟ್ ಮೇ ಬ್ಯಾಂಕ್ ಒಳಗಡೆ ಕೂತ್ಕೊಂಡು ಯೂಟ್ಯೂಬಲ್ಲಿ ನೋಡ್ಕೊಂಡು ವೀಡಿಯೋನ ನಾನು ಸ್ವಲ್ಪ ಏನೇನೆಲ್ಲ ಮಾಡ್ಬೋದು ಯೋಚನೆ ಮಾಡ್ತೆ. ಬಿಕಾಸ್ ಅಲ್ಲಿರೋರು ಯಾರಿಗೂ ನಾಲೆಡ್ಜ್ ಇರಲಿಲ್ಲ ಗೈಸ್. ನೀವು ಓಪನ್ ಮಾಡಿಬಿಡಿ ಗೈಸ್. ಇದು ನನ್ನ ಲಂಚ್ ಆಗಿರುತ್ತೆ. ಉಪ್ಪಿನಕಾಯಿ, ಇದು ಗಂಜಿ ಅನ್ನ, ಮೊಸರು ಹಾಕ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ನೆನೆ ನೈಟೇ ನೆನೆಸಿಟ್ಬೇಕಾದ್ರೆ ಇಟ್ಬಿಟ್ಟಿದ್ದೆ. ಇದು ಇವಾಗ ಮಾಡ್ಕೊಂಡಿದ್ದಂಥ ಪಲ್ಯ.
ಕಡೆನೂ ಸ್ಟಾಲ್ಗಳು ಹಾಕಿದ್ದಾರೆ ಗೈಸ್. ತುಂಬ ದಿನ ಆಗಿದೆ ಕೋರಮಂಗ್ಲ ಮಾಲ್ಗೆ ಬಂದು. ನೋಡೋಣ ಏನಿದೆ ಏನಿಲ್ಲ ಅಂತ ಹೇಳಿಬಿಟ್ಟು. ಫ್ರೀಯಾಗಿ ಎಲ್ಲ ಬಂದು ಇಲ್ಲೇ ಕುತ್ಕೊಂತಾರೆ ಅನ್ಸುತ್ತೆ, ಕಾಲೇಜೆಲ್ಲ ಮುಗಿಸ್ಕೊಂಡು. ಏನೋ ಫುಲ್ ಚೇಂಜ್ ಆದಂಗೆ ಐತೆ ಗೈಸ್. ವಾಶ್ರೂಮ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು ಆಯ್ತಾ, ಚೆನ್ನಾಗಿದೆ ಆ್ಯಕ್ಚುಲಿ. ವೆಸ್ಟ್ ಸೈಡಲ್ಲೂ ಚೆನ್ನಾಗಿದೆ ಕಲೆಕ್ಷನ್ಸು. ಸೊ ಅದಕ್ಕೆ ಇಷ್ಟು ನೋಡ್ಕೊಂಡು ತಿರ್ಕೊಂಡು ಹೊರಡೋಣ. ಡಂಬಲ್ಸ್ ಚೆಕ್ ಮಾಡ್ತಾ ಇದ್ದೀನಿ ಗೈಸ್. ನಾನು ನೋಡ್ತಿದ್ದೆ 1.5 ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ನೋಡುವ. ಕಾಸ್ಟ್ ಬಂದು 599 ಎಷ್ಟೋ ಇದೆ. ಚೆನ್ನಾಗಿದೆ ಸ್ಟೋರ್. ₹2,000 ಗೈಸ್ ಮ್ಯಾಟ್ಸು. ಕ್ರೇಜಿ. ತುಂಬ ದಿನ ಆದಮೇಲೆ ಆಶಾ ಟಿಫಿನ್ಸಿಗೆ ಬಂದಿರೋದು. ಬರೋಣ ಬಿಡು, ಯಾವ್ದಾರು ಫಂಕ್ಷನ್ ಇದ್ದಾಗ, ನಾನ್ ವೆಜ್ ಫಂಕ್ಷನ್ ಇದ್ದಾಗ ಬರ್ತೀನಿ. ಆಶಾ ಟಿಫಿನ್ಸಲ್ಲಿ ತುಂಬ ದಿನ ಆದಮೇಲೆ ಟೀ ಕುಡಿತಾ ಇದ್ದೀನಿ. ನಿಮ್ಮದು ದೋಸೆ ಅದರಲ್ಲೆಲ್ಲ ಟೀ ಕೂಡ ಹೋಗ್ಬೋದು. ಮೀಟ್ ಮಿಸ್ ಸೌಮ್ಯ, ಮಿಸ್ಸಸ್ ಸೌಮ್ಯ. ಸ್ವಲ್ಪ ಬೆಳ್ಳಗಾಗಿದೆ ನೋಡಿ, ನನ್ಗಿಂತ ಸ್ವಲ್ಪ ಬೆಳ್ಳಗಾಗ್ಬಿಟ್ಟಿದ್ದಾಳೆ. ಹತ್ರ ಬರ ಬೆಳಗ್ಗೆ ನೋಡಿ ಗೈಸ್, ಬೆಳಗ್ಗೆ ರೆಡಿ ಆಗಿ ಬಂದಿರೋದು. ಅಜಿತ್ ಹಾಯ್ ಹೇಳೋ. ಹಾಯ್ ತಗೊಳ್ಳಿ ಗೈಸ್. ಸೊ ಗೈಸ್, ನಾನು ಇವಾಗ ಮನೆಗೆ ಬಂದಿದ್ದಾಯಿತು. ಟೈಮ್ ಬಂದು ಐ ಥಿಂಕ್ ಆಲ್ಮೋಸ್ಟ್ 7:40 ಸಮಥಿಂಗ್ ಆಗ್ತಿರ್ಬೋದು ಅನ್ಸುತ್ತೆ. ಇವಾಗ ವೆಟ್ ಟಿಶ್ಯೂಸಲ್ಲಿ ಫೇಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ಎಷ್ಟೊಂದು ಲಿಪ್ಸ್ಟಿಕ್ ನೋಡಿ, ಹಿಂಗೆ ಸಾಕೋ ಲಿಪ್ಸ್ಟಿಕ್ಗೆ ನಾವು ಎಷ್ಟೆಲ್ಲ ದುಡ್ಕೊಂಡು ತಗೋಬೇಕು. ಏನಂತೀರ ಗೈಸ್? ಸೊ ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ಮಾತಾಡಿ ಸಖತ್ ಖುಷಿ ಆಯಿತು. ಬಿಕಾಸ್ ಅದೊಂಥರ ಥೆರಪಿ ಇದ್ದಂಗೆ ಆಯಿತಾ. ನಮ್ಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಜೊತೆ ಕುತ್ಕೊಂಡು ಮಾತಾಡೋದು, ಅವ್ರ ಸ್ಟೋರಿಗಳನ್ನ ಕೇಳಿಸ್ಕೊಳ್ಳೋದು, ಏನಾಗ್ತಿದೆ. ಸೊ ಅದೆಲ್ಲ ಒಂಥರ ಚೆನ್ನಾಗಿ ಅನಿಸುತ್ತೆ. ನನಗಂತೂ ಜಾಸ್ತಿ ನನ್ನ ಕೆಲಸದಲ್ಲೇ ಬ್ಯುಸಿಯಾಗಿದ್ದು ಈ ಥರ ಫ್ರೆಂಡ್ಸ್ ಎಲ್ಲ ಸಿಕ್ಕಿದಾಗ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಬ್ಯಾಂಕಲ್ಲಿ ಹೋಗಿದ್ದ ಕೆಲಸ ಏನೂ ಆಗಲಿಲ್ಲ ಗೈಸ್. ಸೊ ಇವಾಗ ಅದೇ ನಾನು ಮತ್ತೆ ಏನಪ್ಪ ನಾಳೆ ನಮ್ಮ ಮನೆ ಹತ್ರ ಇರೋ ಬ್ಯಾಂಕಿಗೆ ಹೋಗ್ಬಿಟ್ಟು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಕೆಲಸ ಮುಗಿಸ್ಲೇಬೇಕು ನಾನು. ಲೆಟ್ಸಿ. ನಾನು ಎಷ್ಟೇ ಬೇರೆ ಹ್ಯಾಂಡ್ ವಾಶ್ ಯೂಸ್ ಮಾಡಿರ್ಬೋದು ಮನೆಗೆ ಬರೋಕ್ಕೆ ಮುಂಚೆ, ಬಟ್ ಮನೆಗೆ ಬಂದಮೇಲೂ ಕೂಡ ನಮ್ಮ ಮನೇಲಿರೋ ಹ್ಯಾಂಡ್ ವಾಶಲ್ಲಿ ಕೈ ತೊಳೆದೆ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋದು. ಫೇಸ್ ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಫಸ್ಟು ಬ್ರಷಿಂಗ್ ಮಾಡ್ತೀನಿ, ಅದಾದಮೇಲೆ ಫೇಸ್ ವಾಶ್ ಪಟ ಅಂತ ಉಜ್ಜಿಬಿಟ್ಟು ನಾನು ಓಡೋಗಲ್ಲ ಆಯಿತಾ. ಮಿನಿಮಮ್ 1 ಮಿನಿಟ್ ಆರು ನನ್ನ ಸ್ಕಿನ್ನನ್ನು ನೀಟಾಗಿ ಕ್ಲೆನ್ಸ್ ಮಾಡ್ತೀನಿ. ಬಿಕಾಸ್ ಡರ್ಟ್ ಇರುತ್ತೆ ಮತ್ತು ಆಯಿಲಿನೆಸ್ ಹಂಗಂಗೆ ಕೂತ್ಕೊಳ್ಳುತ್ತೆ. ಯಾಕೆ ಕೆಲವರಿಗೆ ಫೇಸ್ ವಾಶ್ ಮಾಡಿದ್ಮೇಲೂ ಕೂಡ ಸ್ಕಿನ್ನು ಸ್ವಲ್ಪ ಬ್ರೈಟಾಗಿ ಕಾಣಿಸಲ್ಲ ಅಂದರೆ ಬಿಕಾಸ್ ಸುಮ್ಮನೆ ಉಜ್ಕೊಂಡು ಓಡ್ ಬಂದ್ಬಿಟ್ಟಿರ್ತೀರಾ. ಸೊ ನಿಧಾನವಾಗಿ ಕಣ್ಣು ಕೆಳಗಡೆ ಅಥವಾ ನಿಮ್ಗೆ ಯಾವೆಲ್ಲ ಪಾರ್ಟಲ್ಲಿ ತುಂಬಾ ಬ್ಲ್ಯಾಕ್ ಡಾರ್ಕ್ನೆಸ್ ಇರುತ್ತೆ ಅನ್ಸುತ್ತೋ ಅಲ್ಲೆಲ್ಲ ನಿಧಾನಕ್ಕೆ ನೀವು ಉಜ್ಕೋಬೇಕಾಗುತ್ತೆ. ಆ್ಯಂಡ್ ಮೇಕಪ್ ರಿಮೂವ್ ಮಾಡಿ ಫೇಸ್ ವಾಶ್ನ ಬಳಸಿ. ಡೈರೆಕ್ಟಾಗಿ ಫೇಸ್ ವಾಶ್ನ ಮಾಡೋಕ್ಕೆ ಹೋಗ್ಬಿಡಿ. ಡಬಲ್ ಕ್ಲೆನ್ಸಿಂಗ್ ಅಂತ ಎಲ್ಲ ಕರೀತಾರೆ. ಬಟ್ ನೀವು ಅಟ್ಲೀಸ್ಟ್ 1 ಟೈಮ್ ಆರು ವೆಟ್ ಟಿಶ್ಯೂಸ್ ಆರು ಬಳಸಿ ಅದಾದಮೇಲೆ ನೀವು ಮೇಕಪ್ನ ರಿಮೂವ್ ಮಾಡಿ. ತುಂಬ ಜನ ನಾನು ಕೇಳಿಸ್ಕೊಂಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ, ಡೈರೆಕ್ಟಾಗಿ ಮುಖದ ಮೇಲೆ ಫೇಸ್ ವಾಶ್ನ ಅಪ್ಲೈ ಮಾಡಿಬಿಡ್ತಾರೆ. ಏನೋ ಅವತ್ತು ನಿಮ್ಮ ಹತ್ರ ಇಲ್ಲ ಅಥವಾ ಮರ್ತೋಗಿದ್ರೆ ಓಕೆ ಫೈನ್, ಬಟ್ ಎಲ್ಲರೂ ಒರೆಸ್ಬಿಟ್ಟಾರು ನೀವು ಮೇಕಪ್ನ ರಿಮೂವ್ ಮಾಡಿ. ಬಿಕಾಸ್ ಮೇಕಪ್ ಹಂಗೆ ಅದ್ರ ಮೇಕಪ್ನೇ ಮತ್ತು ಫೇಸ್ ವಾಶ್ ಎರಡು ಮಿಕ್ಸ್ ಮಾಡಿ ನಿಮ್ಮ ಮುಖ ತೊಳಿತಿದ್ದೀರಾ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಕಾಣಿಸಲ್ಲ. ದಟ್ ಈಸ್ ಮೈ ಸಜೆಷನ್, ಟ್ರೈ ಮಾಡಿ. ಓಕೆನಾ ಗೈಸ್? ನಂದು ಸ್ಕಿನ್ ಕೇರ್ ಎಲ್ಲ ಮುಗೀತು. ಆ್ಯಂಡ್ ಬೆಳಗ್ಗೆ ಮಧ್ಯಾಹ್ನ ಮಾಡಿದ್ದೇನು ಗೊಜ್ಜಿತ್ತಲ್ಲ, ಮಧ್ಯಾಹ್ನ ಮಾಡಿದ ಗೊಜ್ಜಿತ್ತಲ್ಲ ಅದನ್ನು ಸ್ವಲ್ಪ ಬೇಯಿಸಿಡ್ತಾ ಇದ್ದೀನಿ.
ಸೊ ಇಷ್ಟಿಷ್ಟೇ ತಿನ್ನಬೇಕು ಅಂತ ಬಂದು ಒಂದೊಂದ್ಸಲ ಎಷ್ಟು ಮಾಡ್ಕೊಳ್ಳೋದು ಅಂತಲೇ ಗೊತ್ತಾಗಲ್ಲ, ಜಾಸ್ತಿ ಆಗಿಬಿಡುತ್ತೆ. ಬಟ್ ಇಟ್ಸ್ ಓಕೆ, ನಾಳೆಗೆ ತಿನ್ಕೋಬೇಕಿನ್ನ ಏನು ಮಾಡೋದು. ನಾನು ಕೂಡ ಬಿಗ್ ಬಾಸ್ಗೆ ಅಪ್ಲೈ ಮಾಡಿದ್ದೆ, ಬಟ್ ಸೆಲೆಕ್ಟ್ ಏನೂ ಆಗಿಲ್ಲ. ಈ ಥರ ಮೆಸೇಜ್ ಬಂದಿತ್ತು. ಇವತ್ತೆಲ್ಲ ಅನ್ಕೊತಿದ್ದೆ ಏನು ಬಿಗ್ ಬಾಸ್ ಏನು ಅಪ್ಡೇಟ್ ಬಂದಿಲ್ಲ, ಬಂದುಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಆಗಲಿಲ್ಲ. ಹೋಪ್ ಫಾರ್ ದ ನೆಕ್ಸ್ಟ್ ಟೈಮ್.